ಸುರೇಂದ್ರಾನಂದ ಗುರುಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರ ಜೊತೆಗೆ ನಾವು ಮಾತಾಡೋಣ. 3 ದಿನದ ಸಂತಿ ಆತ್ಮನ ಕಾಣದ ನೀಕೊಂತಿ ಅಂತ ಹೇಳ್ತಾರೆ. ಅಲ್ರಿ ನಾನು ಹಿಮಾಚಲಕ್ಕೆ ಹೋಗ್ಬೇಕಂತ ಮಾಡೀನಿ ಅಂತ ಹೇಳಿದೆ. ಯಾಕಪ್ಪ? ದೇವ್ರನ್ನ ಕಾಣಬೇಕಾಗ್ಯದ. ಹುಚ್ಚ ನೀನು ಹಿಮಾಚಲ ನಿನ್ನ ಕಡೆ ಬರೋದು ಬೇಡೇನು? ಮುಂಜಾನೆ 3:30 ಗಂಟೆಗೆ ಕರೆಕ್ಟಾಗಿ ಇಳಿದು 5:30ವರೆಗೆ 2 ತಾಸು ಬರೋಬ್ಬರಿ ಪ್ರಾಣಾಯಾಮದ ಒಂದು ವಿಧಿ ಅದ ಯೋಗದಂದ್ರೆ. ಅದು ಕೊಟ್ಟಿರಲ್ಲಂದ್ರೆ ಅದು ಮಾಡ್ಲಿಕ್ಕೆ. ಓಕೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಧ್ಯಾನದ ಬಗ್ಗೆ, ಯೋಗದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ, ಜೀವನದ ಬಗ್ಗೆ, ಮನಸ್ಸಿನ ಬಗ್ಗೆ ಹೀಗೆ ಸಾಕಷ್ಟು ವಿಚಾರಗಳು ಮಾತಾಡ್ತೀವಿ. ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋದು ಅಥವಾ ಸಾಫಲ್ಯಗೊಳಿಸ್ಕೊಳ್ಳೋದು ಅಥವಾ ಜೀವನದ ಉದ್ದೇಶವನ್ನು ಕಂಡುಕೊಳ್ಳೋದು, ಈ ಥರದ ವಿಚಾರಗಳನ್ನ ನಾವು ಮಾತಾಡೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಬೇರೆ ಬೇರೆ ಸಾಧು ಸಂತರು, ತಪಸ್ವಿಗಳು, ಯೋಗಿಗಳು, ಜ್ಞಾನಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಹೋಗಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಬಹಳ ವಿಶೇಷವಾದ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಇವರು ಸುಮಾರು 60 ವರ್ಷಗಳಿಂದ ತಮ್ಮ ಸಾಧನೆಯ ಮಾರ್ಗದಲ್ಲಿದ್ದುಕೊಂಡು ಆತ್ಮಜ್ಞಾನವನ್ನು ಕಂಡುಕೊಂಡು ತಮ್ಮ ಗುರುಗಳ ಒಂದು ಕೃಪೆಗೆ ಪಾತ್ರರಾಗಿ ಈಗ ಧಾರವಾಡದಲ್ಲಿ ಸರ್ವಾರ್ಪಣ ಮಠ ಈ ಒಂದು ಆಶ್ರಮದ ಮುಖ್ಯಸ್ಥರಾಗಿ, ಗುರುಗಳಾಗಿ ಮತ್ತು ಅಧ್ಯಾತ್ಮದ ಕುರಿತಾಗಿ ಸಾಕಷ್ಟು ಪುಸ್ತಕಗಳನ್ನ ಬರೆದಂಥವರಾಗಿ, ಸಿದ್ದೇಶ್ವರ ಸ್ವಾಮಿಗಳು ಈ ಥರದ ಗುರು ಹಿರಿಯರ ಒಡನಾಟವನ್ನು ಕಂಡುಕೊಂಡಂಥ ಯೋಗಿ ಸುರೇಂದ್ರಾನಂದ ಗುರುಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರ ಜೊತೆಗೆ ನಾವು ಮಾತಾಡೋಣ. ಗುರುಗಳೇ ನಮಸ್ಕಾರ. ನಮಸ್ತೆ, ವೆಲ್ಕಮ್ ಟು ದ ಶೋ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಧಾರವಾಡ ಅಂದರೆ ನನಗೆ ನಮಗೂ ಒಂಥರ ತವ್ರ ಮನೆ ಇದ್ದಂಗೆ. ಅದು ಹೆಣ್ಮಕ್ಳಿಗೆ ಅಷ್ಟೇ ತವ್ರ ಮನೆ ಇರುತ್ತೆ ಅನ್ಕೋಬೇಡಿ. ನಾನು ಅಲ್ಲೇ ಓದಿದ್ದು. ಹೀಗಾಗಿ ಧಾರವಾಡದಿಂದ ಗುರುಗಳು ಬಂದಿದ್ದಾರೆ. ನಾನು ಮೊದಲನೇ ಪ್ರಶ್ನೆ, ನಾನು ಅವರ ಬಯೋಗ್ರಫಿ ಮತ್ತು ಅವ್ರ ಪುಸ್ತಕಗಳನ್ನ ಓದ್ತಾ ಇರಬೇಕಾದ್ರೆ 60 ವರ್ಷಗಳಿಂದ ಸಾಧನೆ ಮಾಡಿದರೆ ನಂಗೆ ಮೊದಲನೇದಾಗಿ ಅದೇ ಆಶ್ಚರ್ಯ ಆಯಿತು. ಹಂಗಾರೆ ನಿಮ್ಗೆ ಎಷ್ಟು ವಯಸ್ಸಿರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. 81 ನಡೀತಾ ಇದ್ದಾರೆ. 81 ನಡೀತಾ ಇದೆ. ಸೊ ಸುಮಾರು 20ನೇ ವರ್ಷದಲ್ಲಿ ನೀವು ನಿಮ್ಮ ಸಾಧನೆಯನ್ನು ಶುರು ಮಾಡಿದಿರಂತ. ಹೌದು, ಅಂದರೆ ಗೊತ್ತಾಗ್ತಾ ಇದೆ. ಸರ್, ನಾನು ನಿಮ್ಮ ಮೂಲಕ ಕೇಳ್ಕೊಳ್ಳೋದೇನಂತಂದರೆ, ಯಾಕೆ ಈ ಒಂದು ಮಾರ್ಗದಲ್ಲಿ ನಡಿಬೇಕನ್ನಿಸ್ತು? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ, ಇದು ಎಲ್ಲರಿಗೂ ಅವಶ್ಯಕತೆ ಇರ್ಬೋದು ಅಥವಾ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು. ಹೀಗಾಗಿ ನಮ್ಮೆಲ್ಲರಿಗೂ ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಮಾರ್ಗ ಗೊತ್ತಿರಲ್ಲ. ಮಾರ್ಗ ಗೊತ್ತಿದ್ದವರು ಆ ಮಾರ್ಗದಲ್ಲಿ ತುಂಬ ಮುಂದೆ ಹೋಗಿ ಆತ್ಮಜ್ಞಾನವನ್ನು ಪಡ್ಕೊಂಡಿರ್ತಾರೆ, ಈಗ ನಿಮ್ಮ ಥರ. ಸೊ ನಿಮ್ಮ ಜರ್ನಿನೂ ಹೇಳಿ ಮತ್ತು ನಮಗೆ ಮಾರ್ಗದರ್ಶನ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ನೋಡ್ರಿ, ಮೊದಲಿಂದ ಇಂಥ ಸಂಸ್ಕಾರ ಅಲ್ಲ ನಮ್ಮದು. ಪೂಜೆ ಪುನಸ್ಕಾರಗಳನ್ನ ನೇಮನೀತಿಗಳನ್ನ ಎಲ್ಲ ಮಾಡ್ತಿದ್ರು ನಮ್ಮ ತಾಯಿ ತಂದೆ ಎಲ್ಲ. ನನಗೆ ಚಿಕ್ಕನಿಂದ ನಾನು ಸಹಸಾ ಸಿದ್ಧಾರೂಢ ಮಠಕ್ಕೆ ಅಲ್ಲಿ ಇಲ್ಲಿ ಪುರಾಣ ಪ್ರವಚನ ಹೇಳ್ತಾರಲ್ಲ, ಅಲ್ಲಿ ಹೋಗ್ತಿದ್ದೆ. ಅಲ್ಲಿ ನಾವು ಹೋದಾಗ ಏನಾಗ್ತಿತ್ತು ಎಲ್ಲ ಕೇಳ್ತಿದ್ದಿಲ್ಲ. ನನಗೆ ಮುಖ್ಯವಾಗಿ ಪ್ರಶ್ನೆ ಇದ್ದಿದ್ದು, ಇವರು ಪುರಾಣ ಪ್ರವಚನ ಎಲ್ಲ ಹೇಳ್ತಾರೆ, ದ್ವೈತ ಭಾವದೊಳಗೆ ಹೇಳ್ತಾರೆ, ಅದ್ವೈತೊಳಗೆ ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ, ಅಥವಾ ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳ್ತಾರೆ. ಎಷ್ಟು ಮಂದಿ ದೇವರಿಲ್ಲ ಅಂತಾರೆ, ಒಬ್ಬನ ಅಂತಾರೆ. ಏನು ಒಂದು ಪ್ರಶ್ನೆ ನನಗೆ ಬಂದು ಗೀತಾ ಇತ್ತು ಬುಕ್ ತೆಗೆದು ನೋಡಿದ್ದೆ, ಭಗವದ್ಗೀತೆ. ಹಾಂ, ಭಗವದ್ಗೀತೆ ನೋಡಿದ್ದೆ. ಅದ್ರೊಳಗೆ ಒಂದೇ ಹೇಳ್ತಾರೆ, ನಾನು ಅಹಂಕಾರ ಬಿಡ್ಬೇಕಂತಾರೆ,
ಮತ್ತು ಇದ್ರಾಗ ಕೃಷ್ಣ ಎಲ್ಲ ನನ್ನಿಂದ ಆಗ್ತದೆ, ಎಲ್ಲ ನಾನು ಮಾಡ್ತೀನಿ, ನನ್ನಿಂದ ಜಗತ್ತು ನಡೀತದೆ, ನನ್ನಿಂದ ಕ್ರಿಮಿಕೀಟಗಳೆಲ್ಲ, ನನ್ನಿಂದ ಈ ವೃಕ್ಷಗಳು ಎಲ್ಲ ನನ್ನಿಂದ ಅದ ಅಂತ ಹೇಳೋದು. ಇವ್ರಿಗೆ ಎಷ್ಟು ಅಹಂಕಾರ, ನನಗೆ ಈ ಅಹಂಕಾರ ಯಾಕೆ? ಮತ್ತು ಅಹಂಕಾರ ಅಂತಾನೆ ಈ ಕೃಷ್ಣ ನೋಡಿದ್ರೆ ಶಂಕರ ಭಟ್ರು ಅಂತ ಇದ್ರು ಅಗ್ನಿಹೋತ್ರಿ, ಅವರು ಹೇಳ್ತಿದ್ರು ಶಂಕರಾಚಾರ್ಯರ ಬಗ್ಗೆ. ಅವ ಅದ್ವೈತ ಸಿದ್ಧಾಂತಲ್ಲ ಒಂದು ಹೇಳೋರು, ಅವ್ರು ಒಬ್ಬನೇ. ಅದನ್ನು ಹೀಗ್ಯಾಕೆ ದ್ವೈತ ಸಿದ್ಧಾಂತದೊಳಗೆ ಎರಡು ಬರ್ತಾವೆ. ಮಾಧ್ವ ಸಿದ್ಧಾಂತ ಒಳಗೆ ಅದ್ರೊಳಗೆ ಒಂದೇ ಒಂದು ಶಂಕರಾಚಾರ್ಯದ ಅದ್ವೈತ. ಹೀಗೆ ನಂಗೆ ಅನಿಸಿತ್ತು. ಆಮೇಲೆ ಏನೋ ಪೂಜೆ ಮಾಡಿ ಚಿಕ್ಕಂದ ಪೂಜೆ ಮಾಡಿದ್ದು ಅಥವಾ ಏನೋ ಒಂದು ದೈವತ್ವದಿಂದ ಕೊಡುಗೆ ಅನ್ಬೇಕು. ಅದಾಗ ನಮ್ಮಲ್ಲಿ ಒಂದು ಬೀಜಾಂಕುರ ಆತ್ರಿ. ಈಗ ಹೆಂಗಂದ್ರೆ ಮುಮುಕ್ಷತ್ವ ತಂತನದು ಅಷ್ಟ ವಯಸ್ಸಿನಾಗ ಏನಾಯ್ತು ಸರ್ ನಿಮ್ಮ ಬೀಜಾಂಕುರ ಅಂದರೆ ಮುಮುಕ್ಷತ್ವದ ಬೀಜ. ಮೋಕ್ಷತ್ವದ ಬೀಜ. ಮೋಕ್ಷ ಅಲ್ವಾ, ಮುಮುಕ್ಷತ್ವ. ಮುಮುಕ್ಷತ್ವ ಏನಂಗಂದ್ರೆ ಮುಮುಕ್ಷತ್ವ ಅಂತಂದರೆ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು. ಏನೋ ಅದ ಜಗತ್ತಿನೊಳಗೆ ನಾವು ಪ್ರಾಪ್ತಿ ಮಾಡ್ಕೋಬೇಕು. ಏನೋ ಒಂದು ಅಗಾಧವಾದ ಶಕ್ತಿ ಅದ, ಅಗೋಚರ ಶಕ್ತಿ ಅದ, ಅದು ಪ್ರಾಪ್ತಿ ಮಾಡ್ಕೋಬೇಕು ನಾವು. ಓಕೆ, ಅದರ ಬೀಜಾಂಕುರ ಅದು ಆಗಬೇಕು. ಅದು ಯಾಕಂದರೆ ಹೀಗದಲ್ಲ ಪ್ರಕೃತಿ ಒಳಗೆ ಒಂದು ಮೋಕ್ಷತ್ವ, ಮೋಕ್ಷತ್ವ ಒಬ್ಬ ಸದ್ಗುರು ಏನ್ರಿ, ಮತ್ತೊಂದು ಇದನ್ನು ದೈವತ್ವದ ಕೊಡುಗೆ. ಮೂರು ಮನುಷ್ಯ ಜನ್ಮ ಬರೋದು ದೈವತ್ವದ ಕೊಡುಗೆ, ಎಲ್ಲ ಕ್ರಿಮಿಕೀಟಗಳ ದಾಟಿ. ಆಮೇಲೆ ಎರಡನೇದ್ದು ಕೊಡುಗೆ ಅಂತಂದರೆ ಮೋಕ್ಷತ್ವ. ಓಕೆ. ಮೂರನೇದ್ದು ಒಬ್ಬ ಸದ್ಗುರು. ಓಕೆ. ಇವು ಮೂರು ಭಗವಂತನ ಕೊಡುಗೆಗಳು. ಜನ್ಮಜಾತವಾಗಿ ಬರ್ತಾವೆ ಅವ್ರು ಮಾಡಿದ ಪುಣ್ಯ ಫಲದಿಂದ. ಹೀಗೆ ನಮ್ಮಲ್ಲಿ ಬಂತದು. ಅದು ಮಾಡಿದಿರ್ಬೋದು ಏನೋ ಪುಣ್ಯ. ಅಂದ್ರೆ ನಿಮ್ಮ ಹತ್ರ ಏನ್ ಬಂತು ಅಂದ್ರೆ ಈ ಜಗತ್ತಿನ ನಡೆಸುವಂತ ಶಕ್ತಿ ಯಾವುದು ಅಂತ ತಿಳ್ಕೊಳ್ಳೋ ಒಂದು ಬಯಕೆ ನಿಮಗೆ. ಎಲ್ಲರೂ ಹೇಳ್ತಾರೆ ಎಲ್ಲ ಕಡೆ ದೇವರೆಲ್ಲ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ಇಷ್ಟು ಹೆಸರು ಹೇಳೋರು. ಎಲ್ಲ ಕಡೆ ಇದ್ರೆ ಎಲ್ಲ ಯಾರು ನೋಡಿದವ್ರು ಯಾರಿದ್ದಾರೆ? ಎಲ್ಲ ಕಡೆ ಇದ್ದಾನೆ ಅಂದರೆ ಇಲ್ಲಿ ಈಗ ಯಾಕೆ ನಾವು ಇಲ್ಲಿ ಬರ್ಬೇಕು? ಯಾಕೆ ನಾವಿಲ್ಲಿ ಇಷ್ಟೆಲ್ಲ ಕಷ್ಟಪಡ್ಬೇಕು? ಯಾಕೆ? ಈ ಹೊಟ್ಟೆವರಿ ಸಲುವಾಗಿ ಎಷ್ಟು ಜನ ಎಲ್ಲ ಹೊಟ್ಟೆ ಉರಿತಾರಲ್ಲ, ರಾತ್ರಿ ಹಗಲು ದುಡಿತಾರೆ ಹೊಟ್ಟೆ ಸಲುವಾಗಿ, ಗೇಣು ಹೊಟ್ಟೆ ಸಲುವಾಗಿ. ಏನಿದು ಇದ್ರ ಗೂಢಾರ್ಥ ತಿಳ್ಕೊಬೇಕು ಅಂತ ಅಪೇಕ್ಷೆ ನನಗೆ. ಕರೆಕ್ಟ್. ಎಲ್ಲ ಹೋಗ್ತಿದ್ದೆ. ಹೀಗಾಗಿ ನನಗೇನು ದೇವ್ರ ಬಗ್ಗೆ ಇರಲಿ ಎಷ್ಟಿರಲಿ ಒಂದು ಶಕ್ತಿ ಅದ ಅಂತ ನಂಬ್ತಿದ್ದೆ. ದೇವಿ ಗುಡಿಗೆ ಹೋದ್ರು ದೇವಿ ಶಕ್ತಿ ಅದ ಅಂತ ಒಂದೇ ಕಾಣ್ತಿದ್ದೆ. ಹನುಮಂತ ದೇವ್ರ ಗುಡಿಗೆ ಹೋದ್ರೆ ಅಲ್ಲಿನೂ ಹಂಗೆ ಕಾಣ್ತಿದ್ದೆ. ನಾನು ಸಣ್ಣದಿದ್ದಾಗ ಏನು ಮಾಡಿದ್ದೆ, ನಮ್ಮ ತಂದೆ ಚಿಕ್ಕಂದಿಂದನೇ ಹೊರಟೋಗ್ಬಿಟ್ರು. ನಾವು 5 ಜನ ಮಕ್ಕಳು. ಓಕೆ. ನಾವು ಚಿಕ್ಕಂದಿಂದ ನಮ್ಮ ತಂದೆ ಹೋದ ನಂತರ ನಾವೇನು ಮಾಡಿದ್ವಿ, ನಾನೇ ದೊಡ್ಡವನು. ಇಲ್ಲ, ಅವ್ರು ಅಬ್ಸ್ಕೊಂಡಾಗ್ಬಿಟ್ರಿ. ದೇಶಾಂತರಕ್ಕೆ ಹೋದ್ರು. ದೇಶಾಂತರಕ್ಕೆ ಆಗಿನ ಕಾಲದಲ್ಲಿ ಭಾಳ ಜನ ಹೋಗ್ತಿದ್ರು. ಏನೋ ದೇಶಾಂತರ ಕೇಳ್ತಿದ್ದೆ. ಹೌದು, ಎಲ್ಲೋ ದೇಶಾಂತರಕ್ಕೆ ಹೋಗಿದ್ದಾರೆ. ದೇಶಾಂತರಕ್ಕೆ ಹೋಗ್ಯಾರ್ರಿ. ಅದು ಅಲ್ಲೇ ಹರಿದ್ವಾರ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ. ಓಕೆ. ಅಲ್ಲೇ ನಾನು ಆಮೇಲೆ ಇಷ್ಟೊಂದು ಭಕ್ತಿ ಅಂಕುರ ಹುಡ್ತಲ್ಲ ನನ್ನಲ್ಲಿ, ಭಗವಂತನ ಕಂಡುಬಿಡಬೇಕು ಅಂತ ಅನಿಸ್ತು. ಮೊದಲು ಮೂರ್ತಿ ಆರಾಧನೆ ಮಾಡಬೇಕಲ್ಲ, ಅಲ್ಲಿ ಒಂದು ಜಗನ್ಮಾತನ ಗುಡಿ ಇತ್ತು ಹುಬ್ಬಳ್ಳಿ ಒಳಗೆ. ಓಕೆ. ಅದು ಈಗ ಅದ ತುಳಜಾಭವಾನಿ ಗುಡಿ ಅಂತದ. ಅಲ್ಲಿ ಹೋಗಿದ್ದೆ. ಅಲ್ಲಿ ದೇವೇ 108 ನಾಮಗಳು ಬರೆದಿದ್ರು. ರೀಂ ಕಾರ್ಯವಾಣಿ ಕಲ್ಯಾಣಿ ರುದ್ರಾಣಿ ರಮೇ ಓಂಕಾರ ರೂಪಿಣಿ ಅಂತ ಹಂಗೆಲ್ಲ ಅದಾವೆ. ಅವೆಲ್ಲ ಬರೆದು ಹಾಕಿದ್ರು. ನಾನು ಪ್ರತಿ ಶುಕ್ರವಾರ ತಪ್ಪದಾಗ ಹೋಗಿ ಅದನ್ನು ಓದಿ ನಮಸ್ಕಾರ ಮಾಡಿ ಬರ್ತಿದ್ದೆ. ಓಕೆ. ನಾನು ಎಷ್ಟು ಅಂದರೆ ಆವಾಗ 8ನೇ ಕ್ಲಾಸ್ ಇದ್ದೆ. ಓಕೆ. ಇದು 11th ಸ್ಕೂಲ್ನೊಳಗೆ ಹುಬ್ಬಳ್ಳಿ ಒಳಗೆ 8ನೇ ಕ್ಲಾಸ್ ಓದ್ತಿದ್ದೆ ನಾನು. ಓಕೆ. ಆವಾಗ ಆವಾಗ ಅಲ್ಲಿ ಹೋದೆ, ಗುಡಿಗೆ ಹೋಗ್ಬಿಡ್ತೀನಿ, ಅಲ್ಲಿ ಬರಬೇಕಲ್ಲ. ಒಂದು ದಿವಸ ಮನೆಗೆ ಬಂದು ಒಂದು ಶುಕ್ರವಾರ ದಿವಸ ಮರ್ತುಬಿಟ್ಟಿನಿ ನಾನು. ಹೋಗೋದು ಮರ್ತೀನಿ. ಓಕೆ. ಸರಿ, ಅಲ್ಲಿ ವರಾಂಡದಾಗ ಹೊರಗೆ ಮಕ್ಕೋತಿದ್ದೆ ನಾನು. ಮನೆ ಸಣ್ಣದು. ರಾತ್ರಿ ನೆನಪಾತು ನನಗೆ 11:30 ಸುಮಾರು, ಇವತ್ತು ಗುಡಿಗೆ ಹೋಗಿಲ್ಲಲ್ಲ ಅಂಥೇಳಿ. ಎದ್ದೆ ಅದು ಮಡಿಚಿಟ್ಟೆ ಅಲ್ಲಿ ನಂದು ಹಾಸಿಗೆ ಹೋಗ್ಬಿಟ್ಟೆ. ಆಗ 8ನೇ ಕ್ಲಾಸ್ ಓದ್ತಿದ್ದೆ ನಾನು. ಸೀದಾ ಹೋದೆ. ಅಲ್ಲಿ ಹೋದ ನಂತರ ದೊಡ್ಡ ಬಾಗಿಲಲ್ಲಿ, ಆ ದೊಡ್ಡ ಬಾಗಿಲ ಅದಕ್ಕೊಂದು ಸಣ್ಣ ಬಾಗಿಲ ಒಂದಿತ್ತು. ಹಳೆ ಕಾಲದ ಪದ್ಧತಿ ಪ್ರಕಾರ ಒಂದು ಸಣ್ಣ ಬಾಗಿಲ ಒಂದಿತ್ತು. ಬಗ್ಗೆ ಹೋಗ್ಬೇಕು. ಅಲ್ಲಿ ನೋಡಿದೆ, ಬಗ್ಗೆ ಹೋಗ್ಲಿಕ್ಕಿತ್ತಲ್ಲ, ಆ ಬಗ್ಗೆ ಹೋಗಿ ಅಲ್ಲಿ ಹೋಗಿ ಕಟ್ಟದ ಕಡೆ ನಿಂತು ಅದು ಕಂಡು ಎಲ್ಲ ಇದು ಮಾಡಿ ಹೊರಗೆ ಬಂದೆ. ಅಷ್ಟೊತ್ತಿಗೆ 12 ಸುಮಾರು ಆಗಿರಬೇಕು. 2 ಜನ ಪೊಲೀಸರು. ಯಾರು ನಾವು, ಎಲ್ಲಿಂದ ಬಂದು, ಏನು ನಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಯಾಕ್ರಿ ಅಂತ, ಇಲ್ಲೇ ಬಂದಿದ್ದಿ ಇಷ್ಟೊಂದು? ಇಲ್ಲ, ಗುಡಿಗೆ ಬರ್ತಾರೇನೋ,
ಇಷ್ಟೊತ್ತಾಗ ಗುಡಿಗೆ ಯಾರು ಬರ್ತಾರೇನು 12ವರೆಗೆ ಏನೋ ಇರ್ಬೇಕು ನೀನು ನಡಿ ಪೊಲೀಸ್ ಸ್ಟೇಷನ್ಗೆ ಅಂತ ಕರ್ಕೊಂಡು ನಡ್ರಿ ಅಲ್ಲಪ್ಪ ತಮ್ಮ ಯಾಕೋ ನೀನು ಎದಕ್ಕೆ ಬಂದು ಕರೆ ಹೇಳ ಕರೆ ನಿಮ್ಮ ಮನೆ ಎಲ್ಲದ ಹಳೆ ಒಳಗೆ ಅಲ್ಲಿಂದ ಬಂದು ಇಲ್ಲಿ ಇವರಿಗೆ 3 ಕಿಲೋಮೀಟ್ರ್ ಅದ ಹೌದು ಅಂತಂದೆ ಹುಚ್ಚ ಬರಬಾರ್ದು ಹಂಗೆ ನಡಿ ನಿಮ್ಮ ಮನೆಯಲ್ಲೇ ತೋರಿಸ್ ನಡಿ ನಾ ಬರ್ತೀನಿ ಅಂತ ಇಬ್ಬರು ಮಂದಿ ಪೊಲೀಸರು ಬಂದು ನನ್ನ ಸೈಕಲ್ ಮೇಲೆ ಕರ್ಕೊಂಡ್ಬಂದು ಅಲ್ಲಿ ಮನೆಗೆ ಬಿಟ್ಟು ಹೋದ್ರೆ ಏನು ರೀ ಹೀಗಿರ್ತದೆ ಬಾಲ್ಯದೊಳಗೆ ಹಂಗೆ ಭಕ್ತಿ ಹಂಗಿರ್ಬೇಕು ನಿಷ್ಠೆ ಅಖಂಡವಾದ ನಿಷ್ಠೆ ಇರಬೇಕು ಮನುಷ್ಯಾಗ ಅದು ನೋಡಿರಿ ಅಷ್ಟು ರಾತ್ರಿ ಆದರೂ ಯಾಕೆ ಹೋದೆ ಅಂದರೆ ಭಕ್ತಿ. ಆಮೇಲೆ ಇನ್ನೊಂದು ಇದಕ್ಕಂತಂದ್ರೆ ಇನ್ನೊಂದು ಸಂಗತಿ ಹೇಳ್ಬೇಕಂದ್ರೆ ಇವಾಗ ನಾವು ನಮ್ಮ ತಂದೆಯವರು ಹೋದ ನಂತರ ಹಾಸ್ಪಿಟ್ಲ್ ಆಗಿದ್ವಿ. ಓಕೆ. ನಮ್ಮ ಹಾಸ್ಪಿಟ್ಲ್ ಒಳಗೆ ನಮ್ಮ ಗುರುಗಳದಾರಲ್ಲ ಅಲ್ಲಿ ಅದು ಅಲ್ಲಿ ಹಿತ್ತಲೊಳಗೆ ಒಂದು ವೀರಭದ್ರೇಶ್ವರ ಗುಡಿ ದೇವಸ್ಥಾನ. ವೀರಭದ್ರ ದೇವಸ್ಥಾನ ನಮ್ಮ ಗುರುಗಳೇನು ಪರಿಪಾಠ ಇಟ್ಟಿದ್ದಂದ್ರೆ ನಾನು ಶಾಂತಿ ಮಂತ್ರ ಹೇಳಿಸಿರ್ಬೇಕು ಎಲ್ಲ ಹುಡುಗರಿಗೆ. ಅವ್ರ ಹುಡುಗರು ನಮ್ಮ ಹುಡುಗರು ಕೂಡಿ ಒಂದು 7-8 ಜನ ಹುಡುಗರು ಶಾಂತಿ ಮಂತ್ರ ಹೇಳಬೇಕು. ಗುರುಗಳಂದ್ರೆ ಯಾರು ಇಲ್ಲಿ ನೀವು ಹೇಳಿದ್ದು? ಗುರುಗಳಂದ್ರೆ ನಮ್ಮ ಸೋದರಮಾರಿ. ಓಕೆ. ಹಾಂ ಹಾಂ ಅದೇ ಹೇಳಿಬಿಟ್ಟು ನಿಮಗೆ ನಮ್ಮ ಸೋದರಮಾವನೇ ಗುರುಗಳು. ಓಕೆ. ನೀವು ಗುರುಗಳಂದ್ರೆ ನಿಮ್ಮ ಟೀಚರ್ ಅಲ್ಲ, ನಿಮ್ಮ ಸ್ಕೂಲ್ ಟೀಚರ್? ಅಲ್ಲ ನಿಮ್ಮ ಸೋದರಮಾವ ನಿಮ್ಮ ಗುರುಗಳು? ನಮ್ಮ ಗುರುಗಳು. ಓಕೆ. ಅವ್ರ ಹತ್ರ ನಾನು ಇದು ಮಾಡಿದ್ದು. ಅವ್ರು ಏನು ಹೇಳಿದ್ರು ನಿಮ್ಗೆ? ಅಂದರೆ ಅವ್ರು ಯಾಕೆ ಗುರುಗಳಾದ್ರೆ ನಿಮಗೆ? ಹೇಳ್ತೀನಿ ನಿಮಗೆ. ಅದು ಅಲ್ಲಿ ಹೋದೆ ಅವ್ರು ಮೊದಲು ನಮಗೆ ಹೆದರಿ ನಾವು ಮಾವ ಅಂತಿದ್ವಿ ಅವರಿಗೆ. ಸಣ್ಣವರಿದ್ದಾಗ ನಾವು ಕನ್ನಡ ಆರ್ಯದ ಸ್ಕೂಲ್ ಕಡಿಬೇಕಾದ್ರೆ ಆವಾಗ ಅವರು ಅಲ್ಲಿ ವೀರಭದ್ರ ಗುಡಿ ಇತ್ತಲ್ಲ, ವೀರಭದ್ರ ಗುಡಿ ಹಿಂದಿತ್ತು. ಅಲ್ಲಿ ಒಂದು ದೊಡ್ಡ ನಗಾರಿ, ಈ ನಗಾರಿ ಬರೆಸ್ತಾರಲ್ಲ ದೊಡ್ಡದು ಗುಡಿ ಒಳಗೆ ದೇವಸ್ಥಾನ ಒಳಗೆ ಅದು. ಆಮೇಲೆ ಒಂದು ಜಾಗಟಿ ದೊಡ್ಡ ಜಾಗಟಿ ಇತ್ತು. ಇಲ್ಲಿ ಒಂದು ಬಾರಿಸ್ಬಿಟ್ರೆ ಅಲ್ಲೆಲ್ಲ ಪೂರ್ಣ ಅರ್ಧ ಕಿಲೋಮೀಟ್ರ್ ಹೋಗ್ಬೇಕಂತ ಅಂಥದ್ದು. ಅದು ನನಗೆ ಅಲ್ಲಿ ಎಲ್ಲ ಹುಡುಗರು ಕೂಡ ಆಡ್ತಿದ್ವಿ. ನಮಗೆ ಯಾಕೆ ಇಟ್ಕೊಂಡಿದ್ರು ಅಂದರೆ 5 ಮಕ್ಕಳು ಅವ್ರ ತಂಗಿ ಅವ್ರ ಮನೆಗೆ ಇದ್ವಿ ನಾವು. ನಮ್ಮ ಮನೆ ಅವ್ರದ್ದು ಪರಿಸ್ಥಿತಿ ಪರವಾಗಿಲ್ಲ ಅವಾಗ. ಅಂಥದ್ರಾಗ ಇಟ್ಕೊಂಡಿದ್ರು. ಮತ್ತೇನು ಹೋಗುತ್ತೆ ತಂಗಿ ಅಂಥೇಳಿ ಇಟ್ಕೊಂಡಿದ್ರು. ಅಲ್ಲಿ ಏನಾಯ್ತು, ಆ ಜಾಗಟಿ ನೋಡ್ತಿದ್ದೆ ಪ್ರತಿ ಸಲ ಅದನ್ನು ಬಾರಿಸ್ಬೇಕಂತ ನಮ್ಮದು. ನನಗೆ ಅಲ್ಲಿ ಬಸಪ್ಪ ಅಂತಿದ್ದ ಅವರು. ಅಲ್ಲಿ ದೇವಸ್ಥಾನದ ರೀ, ವೀರಭದ್ರ ದೇವಸ್ಥಾನದು ಜಾಗಟಿ ಬಾರಿಸ್ತಾರಲ್ಲ, ಅದು ದೊಡ್ಡದು ಆವಾಜ್ ಬರ್ತಿತ್ತಲ್ಲ, ಅದನ್ನು ನನಗೆ ಬಾರಿಸ್ಬೇಕಂತ ನಾನು ಬಸಪ್ಪ ಅಂತಿದ್ದ. ಅವಾಗ ನಾವು ಬರೆಸ್ತೀನಿ, ಲೇ ಗಿಡ್ಡ ನೀ ಏನು ಬರೆಸ್ತಿದ್ದೀನಿ ನೀನು, ಅದೇನು ಬರೆಸ್ತೀನಿ ನೀ ಕಡೆ ನಿಲ್ಲೋದಿಲ್ಲ ಅಂತ. ಇಲ್ಲ ನಂಗೆ ಬರೆಸ್ಬೇಕಂತ ಆಸೆ, ನಿಲ್ ತೊಗೊಂಡು ಮುಂದಿನ ವಾರ ನೀನೇ ಬರೆಸುವಂತೆ ಅಂತ ಹೇಳಿದ್ರು. ಸರಿ, ಮುಂದಿನ ವಾರ ಬಂತು. ಮುಂದಿನ ವಾರ ಒಂದುಗಳಿಗೆ ನನಗೆ ಕುತೂಹಲ ಅದು ಬರ್ಸೋಕ್ಕೆ ಕೊಡ್ತಾರಲ್ಲ ಅಂಥೇಳಿ, ಬಸ ಬರ್ಸಕ್ಕೆ ಕೊಡ್ತಾನೆ ಅಂತೇಳಿ ಅಲ್ಲಿ ಹೋದೆ. ಎಲ್ಲ ಹುಡುಗರು ಎಲ್ಲ ನಮ್ಮ ಶಾಂತಿ ಮಂತ್ರ ಹೇಳೋದು ನಮ್ಮ ಸಿಬ್ಬಂದಿ ಇದ್ದಂಗೆ ಅದು. ಅಲ್ಲಿ ಕೂತಿದ್ರು. ಹೋಗಿ ಈ ಜಾಗಟಿ ಇನ್ನೂ ಬರ್ಸೋದು ಮಗಾಡ್ತಿ ಭಾಳ ದೂರದ ವೀರಭದ್ರ ಇರುತ್ತೆ. ಸೋಮವಾರ ದಿವಸ ಈ ಜಾಗಟಿದು ಇದಕ್ಕೆ ಹಿಡ್ಕೊಂಡು ಗದ ಹಿಡ್ಕೊಂಡು ನಿಂತುಬಿಟ್ಟೆ. ಇದು ಯೋಧ ನಿಂತಂಗೆ ಅದನ್ನು ಬಾರಿಸ್ಲಿಕ್ಕೆ. ಈಗ ಶುರು ಆದ ತಕ್ಷಣ ಬಾರಿಸ್ಬೇಕಂತೇಳಿ ಶುರು ಆರ್ತಿ ದಂಡಂತ ಹಿಂಗೆ ಹೊಡೆದೆ. 2 ಹೊಡೆದ ತಕ್ಷಣ 2 ಹಿಂಗೆ ಹೊಡಿಬೇಕಾದ್ರೆ ಅಲ್ಲಿ ಗಡಿಯತ್ತಲ್ಲ ವಾಲ್ ಕ್ಲಾಕ್ ನೋಡಿದೆ 6 ಆಗಿತ್ತು. 6 ನನಗೆ 6 ಗಂಟೆಗೆ ನಾನು ಶಾಂತಿ ಮಂತ್ರ ಹೇಳಬೇಕು ನಾವು ಪರಿಪಾಠದ. ಅದು ಬಿಟ್ಟು 2 ಸಲ ಬರ್ತೀನಲ್ಲ, ಇನ್ನೂ ಸದ ಸ್ಟಾರ್ಟ್ ಆಗ್ಯದ. ಕೆಳಗೆ ಒಗದೆ ಓಡೋಗ್ಬಿಟ್ಟೆ ಮನೆಗೆ. ಓಡೋಗಿ ಬಡ ಬರ್ರಿ ಎಲ್ಲರೂ ಬರ್ರಿ ಅಂತೇಳಿ ಎಲ್ಲ ಹುಡುಗರು ಬೇರೆಯವ್ರಿಗೆ ಕರೆದು ಶಾಂತಿ ಮಂತ್ರ ಹೇಳಕ್ಕೆ ಶುರು ಮಾಡಿಬಿಟ್ಟೆ. ಅವರೆಲ್ಲ ಏನು ಮಾಡ್ಯಾರ, ದೇವಸ್ಥಾನ ಒಳಗೆ ಆ ವಿರೋಧ ಬಂದದ ಮೈಯೊಳಗೆ ಆ ಹುಡುಗ ಹೋಗ್ಯದ ಅಂಥೇಳಿ ಬೆನ್ನತ್ತಿ ಎಲ್ಲರೂ ಒಂದು 50-60 ಜನ ಬಂದುಬಿಟ್ಟಾರ ನಮ್ಮ ಮನೆಗೆ ಬಂದಾರ. ನಿಮ್ಮೊಳಗೆ ವೀರಭದ್ರ ಮತ್ತು ಜಿಗಿದು ಹೋಗ್ಬಿಟ್ಟಲ್ಲ, ಜಾಗಟಿ ಬಂದತ್ತಲ್ಲ, ಅಲ್ಲಿ ಬಂದು ನಮ್ಮ ಗುರುಗಳು ಹೊರಗೆ ಕೂತಿದ್ರು. ನಾವು ಗುರುಗಳಂತ ಸಮಾಧಾನ ಮಾಡ್ತೇವೆ ಅವ್ರಿಗೆ. ಯಾವಾಗ ದೀಕ್ಷೆ ತೊಗೊಂಡೇವ್ರು ಗುರುಗಳಂತೇವೆ ನಾವು, ಮಾವ ಅನ್ನೋದಿಲ್ಲ. ಅವ್ರ ಮಗಳಾಗ ಮಾಡ್ಕೊಂಡಿದ್ದು ನಾನು. ಓಕೆ. ಸೋದರಮಾವನ ಮಗಳಿಗೆ. ಅದು ನೋಡ್ರಿ ಅಲ್ಲಿ ಹೊರಗೆ ಕೂತಾರೆ. ಇಲ್ಲಿ ಹೋತಲ್ರಿ ಒಂದು ಹುಡುಗ ಹೋತಲ್ರಿ, ಎಲ್ಲೋ ಇಲ್ಲಿ ಯಾರಿಲ್ಲಪ್ಪ, ಇಲ್ಲಿ ಒಂದು ನಿಮ್ಮ ಮನೆಗೆ ಗಿಡ್ಡ ಹುಡುಗದಲ್ಲ ಎಲ್ಲಿ ಇಲ್ಲ, ಎಲ್ಲಿ ನೋಡಿ ಒಳಗೆ ಬಂದು ಎಲ್ಲ ತೋರಿಸ್ರಿ, ಮೊದಲು ತೋರಿಸ್ರಿ, ಎಲ್ಲ ಹೋಗಿ ಅಂತ ಒಳಗೆ ಹೋಗಿ ಬಂದರು. ಎಲ್ಲಿ ಅಲ್ಲಿ ಕೂತಾರೆ ನೋಡ್ರಿ. ಅದು ಹುಡುಗೇನು ಹೌದು, ಇಲ್ಲಿ ಎಷ್ಟೋಗಿ ಬಂದುಬಿಟ್ಟ, ಯಾಕೆ ಇಲ್ಲ ರೀ ಎಲ್ಲರೂ ಕುಡಿಸಿ, ಯಾಕಂದರೆ ಜಾಗಟಿ ಬರ್ಸಿ ಬಿಟ್ಟು ಬಂದುಬಿಟ್ಟ, ಮನೆಯೊಳಗೆ ದೇವ್ರ ವಿರುದ್ಧ ಬಂದದ ಅಂತ ತಿಳ್ಕೊಂಡು ಓಡಿ ಬಂದ್ವಿ ನಾವು ಅಂತ ಹೇಳಿದ್ರು. ಅಯ್ಯೋ ಮಾರ್ಯಾರ ಇಲ್ಲಪ್ಪ ಶಾಂತಿ ಮಂತ್ರ ಹೇಳ್ತಂತ ಅಷ್ಟು ಹೆದರ್ತಿದ್ದೀವಿ ರೀ. ಇಷ್ಟ ಇತ್ತು ನಾವು. ಏನು ರೀ
ಇದನ್ನ ತೋಟದಾರ ಮಠದ ಸ್ವಾಮಿಗಳು ಭಾಳ ಇದು ಮಾಡಿಬಿಟ್ರು. ಸಿದ್ಲಿಂಗ ಮೊದಲಿನ ಸ್ವಾಮಿಗಳಿದ್ದಾರಲ್ಲ, ಇದು ತಮ್ಮ ಇದ್ರೊಳಗೆ ಬರ್ತಾರೆ. ಅದೊಂದು ನಿಷ್ಠ ಭಗವಂತ ಕೊಡೋದು, ನಮ್ದಂತ ನಾ ಹೇಳಕ್ಕೆ ಸಾಧ್ಯ ಇಲ್ಲ. ನಾವು ಏನು ತೊಗೊಂಡ್ಬಂದಿದ್ದೀವಿ, ಏನದು ಅವನು ಕೊಡುಗೆ ಇರ್ತದೆ. ದೈವತ್ವ ನಂಗೆ ಪ್ರೇರೇಪಿಸ್ತು. ಹಾಗೆ ಹೀಗೆ ಮಾಡ್ಕೋತ ಬಂದೆ. ಆಮೇಲೆ ಕ್ರಮೇಣವಾಗಿ ದೇವರಿಗೆಲ್ಲ ಪೂಜೆ ಮಾಡ್ತಿದ್ವಲ್ಲ ನಾವು, ಪಾಂಡುರಂಗ ಬಿಟ್ಟರೆ ಎಲ್ಲ ಇರ್ತಿದ್ವಿ. ಅವೆಲ್ಲ ಪೂಜೆ ಮಾಡೋದು ಬಂದತ್ತು. ನಾನೇನು ಗಂಧಾಗಿಂದ ಹಚ್ಚಿ ಮಾಡ್ತಿದ್ದೆ, ತೀರ್ಥ ಹಚ್ತಿದ್ದೆ, ಬಿಟ್ಟಿದ್ದೆ. ನಮ್ಮ ತಾಯಿಯವ್ರಿಗೆ ಹೇಳ್ತಿದ್ದೆ, ಅಲ್ವಾ ನೀವು ಗುರುಗಳಂದ್ರೆ ಗುರು ದೇವೋಭವ ಅಂತೀವಿ, ಗುರುಗಳಿದ್ದಾಗ ಮತ್ತು ಮಾತು ಮುಗಿದೋತಲ್ಲ, ನೀನು ಇಷ್ಟೆಲ್ಲ ದೇವರಿಗೆಲ್ಲ ಆರಾಧನೆ ಮಾಡುತ್ತೆ, ಹೇಗೆ ಗುಡಿಗೆ ಹೋಗ್ತಿಲ್ಲ ಅವ್ರಿಗೆ ಹೇಳಾಕತ್ತೆ. ಕಡೆಗೆ ನಮ್ಮ ಗುರುಗಳು ಅವ್ರದ್ದು ಬಂದು ಇಷ್ಟ ಇಟ್ಟು ಅವಾಗ ಇದು ಮಾಡ್ತಿದ್ವಿ. ಕಡೆಗೆ ಇಂತು ಮಾಡಿ ಅಲ್ಲಿಂದ ಹುಳಿಗೆ ಬಂದ್ವಿ. ಹುಳಿಗೆ ಬಂದು ನಮ್ಮ ತಾಯಿ ಹೊಲಿಗೆ ಜೀವನ ಮಾಡ್ತಿದ್ರು. ಹೊಲಿಗೆ ಬಂದರೆ ಹೊಲಿಗೆ ಹೊಲಿಯೋದು, ಅದ್ರ ಮ್ಯಾಗೆ ಜೀವನ ನಮ್ಮದು. ಹುಬ್ಳಿಗೆ ಬಂದ್ವಿ. ಆಮೇಲೆ ಹಾಗೆ ಮಾಡ್ತಾ ಪ್ರೈವೇಟ್ ನೌಕರಿ ಜಾಬಲ್ಲಿ ಮಾಡ್ತಾ ಇದು ಮಾಡಿದೆ. ಒಂದು ದಿವಸ ಎಲ್ಲ ಕಡೆ ಹುಡುಕಿ ಹೋಗ್ಬೇಕಾದ್ರೆ ಪ್ರೈವೇಟ್ ಜಾಬ್ ಮಾಡ್ತಿದ್ದಿಲ್ಲ, ಭಾಳ ಕಂಗಾಲಾಗಿಬಿಟ್ಟಿದೆ, ಯಾವ ಸಿಕ್ಕಿದ್ದಿಲ್ಲ ಅಂತ ಟೆಂಪ್ರರಿ ಮಾಡ್ತಿದ್ದೆ. ಕಟ್ಟಿಗೆ ಇದು ಮಾಡೋದು, ಹುಲ್ಲು ಮೊದಲು ಮಾಡಿ ಮಾರಿನ ನಾನು, ಹುಲ್ಲು ಮೊದಲು ಮಾಡಿ. ಹೌದು, ತೊಗೊಂಡೋಗಿ ಹಾಕಿನಿ. ಈ ಟೈಮಿನಾಗ ಏನೂ ಇರ್ತಿದ್ದಿಲ್ಲ ಅಂದಗಳಿಗೆ, ಇಲ್ಲೇನು ಆಗೋದಿಲ್ಲ. ನಾವು 4-5 ಮಂದಿ ಹುಡುಗರು ಇರ್ತಾರಲ್ಲ, ಹಂಗೆ ಅವ್ರ ಜೋಡಿ ಬಾಂಬೆಗೆ ಹೋಗಬೇಕು, ಅಲ್ಲಿ ಏನಾದ್ರು ಸಿಗ್ತಾವೆ ಕೆಲಸ ಅಂತ ಮಾಡಿದ್ರು. ಸರಿ ಬಾಂಬೆಗೆ ಅಂತ ಹೊರಟುಬಿಟ್ರಿ. ಬಾಂಬೆಗೆ ಹೋಗ್ಬೇಕಂತಂದ್ರೆ ಟ್ರೈನ್ ಹತ್ತಿದ್ವಿ, ಟಿಕೆಟ್ ಇಲ್ಲ ಏನಿಲ್ಲ. ಇಲ್ಲಿ ಲೋಂಡಾ ಕಡೆ ಹೋದು ಅಲ್ಲಿ ಸ್ವಲ್ಪ ಚಹಾ ಕುಡಿ ಅಂತ ಎಲ್ಲರೂ ಹೇಳಿದ್ರು. ನಾನು ಹೇಳಿದೆ, ನಾನು ಚಹಾ ಕುಡಿಯೋದು ಸ್ವಲ್ಪ ಲೇಟ್ ಆಯ್ತು, ಗಾಡಿ ಬಿಟ್ಟ ತಕ್ಷಣ ನಾವು ಹತ್ತಿ ಬಂದ ಡಬ್ಬಿ ಒಳಗೆ ಬೋಗಿ ಒಳಗೆ ಟಿ ಸಿ ಹತ್ತಿಬಿಟ್ಗಳಿಗೆ ಇನ್ನು ಮುಗಿತಲ್ಲ, ಸೀದಾವಾಗಿ ಅವ್ನ ಕಾಯಿ ಬೇಕೇನೆ, ಇದು ಕಾಯಿ ಇಲ್ಲಿ ಸಿಗ್ತೇನೆ ಅಂತೇಳಿ ಹೊರಗಡೆ ನಿಂತ್ಬಿಟ್ಟೆ ನಾನು. ಗಾಡಿ ಹೋಗ್ಬಿಡ್ತದೆ. ಕಡೆಗೆ ಸಾಯಂಕಾಲವರೆಗೆ ಕೂತಿ ಅಲ್ಲಿ ಮತ್ತು ವಾಪಸ್ ಬರಬೇಕಲ್ಲ. ಸಾಯಂಕಾಲ ಗಾಡಿಗೆ 7 ಗಂಟೆ ಸುಮಾರು ಇತ್ತು ಕಾಣಿಸ್ತದೆ. ಆ ಗಾಡಿಗೆ ಹತ್ತಿ ಬಂದೆ. ಗಾಡಿಗೆ ವಾಪಸ್ ಹುಬ್ಳಿಗೆ ಬಂದೆ. ಟಿಕೆಟ್ ಎಲ್ಲ ಏನಿಲ್ಲ, ಮತ್ತೆ ಎಲ್ಲ ಟಿಕೆಟ್ ಅಂದರೂ ಟಿ ಸಿ ಸುಮ್ಮನೆ ಮಕ್ಕೊಂಡಿದ್ದೆ. ಮುಂಜಾನೆಯಿಂದ ಆಹಾರ ಇಲ್ಲ, ಹೊಟ್ಟೆಗೆ ನೀರು ಇಲ್ಲ. ಯಾರೇನು ಎಲ್ಲಿ ಟಿಕೆಟ್ ತೋರಿಸು ಅಂತ ಹೇಳೋದು. ಇಲ್ಲ ಅಂತ, ನಡಿ ಜೈಲಿಗೆ ನಡಿ ಕರ್ಕೊಂಡು ನೋಡ್ರಿ. ಈ ಅವು ನೋಡಿ ಮರಕ್ಕೆ ಬಂದು ಕಾಣಿಸ್ತವಾಗ, ಯಾಕೆ ಗೊತ್ತಮ್ಮ, ಯಾಕೆ ಹಿಂಗಾಗದು, ಎದಕ್ಕೆ ಏನಾಯ್ತು ಹೇಳು, ಎದಕ್ಕೆ ಬಂದಿದ್ದಿ ಇಲ್ಲಿಗೆ? ನಾನು ಇಲ್ಲ, ಮ್ಯಾಟ್ರಿಕ್ ಫೇಲ್ ಆಗಿತ್ತು, ನೌಕರಿ ಸಿಕ್ಕಿದ್ದಿಲ್ಲ, ಜಾಬ್ ಹೊಂಟಿದ್ವಿ. ಆ ಹುಡುಗರು ಹೋದ್ರು, ಟಿ ಸಿ ತಕ್ಕ ಹಿಡಿದೆ, ಮತ್ತು ವಾಪಸ್ ಹೊಂಟಿದ್ದೆ. ಇದ್ದಕ್ಕೆ ತಿಳಿದೆ, ಹುಚ್ಚ ಇದೇ ಟೈಮ್ ಇರೋದಿಲ್ಲಪ್ಪ, ಮತ್ತು ಮತ್ತೊಮ್ಮೆ ಮ್ಯಾಟ್ರಿಕ್ ಪರೀಕ್ಷೆ ಸಿಗ್ತದೆ ನಿನಗಲ್ಲ ನೌಕರಿ, ಯಾಕೆ ಇದು ಮಾಡ್ತಿದ್ದಿ? ನೀ ಅಷ್ಟಕ್ಕೆ ಇದು ಮಾಡ್ಬಾರ್ದು, ನಿಮ್ಮ ತಾಯಿ ಅಷ್ಟದ ಅಂತೀವಿ, ನೀನು ದೊಡ್ಡವನ ಅಂತಂದಿದ್ದಿ. ಹೋಗು ಮನೆಗೆ ಹೋಗಿ ಇದು ಮಾಡು, ಮತ್ತು ಮಡಿ ಹುಬ್ಳಿಗೆ ಬರ್ತೀನಿ. ಹುಬ್ಳಿಗೆ ಇಳಿಸಿ ಅಲ್ಲಿ ಚಹಾ ಪಾನ ಕೊಡಿಸಿ ಆಮೇಲೆ ಹೊರಗೆ ಬಂದು ಬಿಟ್ಟ ಟಿ ಸಿ. ಈಗ ಮಾಡ್ಕೋತ ಅಲ್ಲಿ ಕಲಿಕೋತ ಬಂದೆ. ಮ್ಯಾಟ್ರಿಕ್ ಮುಗಿಸಿದೆ. ಮ್ಯಾಟ್ರಿಕ್ ಮುಗಿಸಿದ ನಂತರ ಇಲ್ಲಿ ಸೆಟ್ಲ್ ಆಗಿದ್ವಲ್ಲ ಧಾರವಾಡಕ್ಕೆ, ನೌಕರಿನೂ ಬಂತು. ನೌಕರಿ ಬಂತಂದ್ರೆ ನಮ್ಮ ಗುರುಗಳು ಕೃಪೆಯಿಂದ ಧಾರವಾಡಕ್ಕೆ ನೌಕರಿ ಬಂತು. ಎಸ್ ಟಿ ಕುಲಕರ್ಣಿ ಅಂತ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ರು. ಎಸ್ ಟಿ ಕುಲಕರ್ಣಿ ಅಂತೇಳಿ. ಅವರು ಪುಣ್ಯಾತ್ಮರು ನೋಡಿದ್ರು, ಹ್ಯಾಂಡ್ ರೈಟಿಂಗ್ ಎಲ್ಲ ನೋಡ್ಕೊಂಡ್ರು. ನಿಮ್ಗೆ ಚಲೋ ಆಗ್ತಾವೆ, ನೀವು ಕ್ವಾಲಿಫೈಡ್ ಏನಂತ ಕೇಳಿದ್ರು. ಅದು ಕ್ಲಾಸ್ 4 ಇದಕ್ಕೆ ಕರೆದಿದ್ರು ಅವರು. ಪ್ರೊಸೆಸ್ ಸರ್ವರ್ ಅಂಥೇಳಿ ಕ್ಲಾಸ್ 4 ಕೆಟಗರಿ ಬರ್ತದೆ. ಅದು ಪ್ಯೂನ್ಗಿಂತ ಸ್ವಲ್ಪ ಇದ್ದವ್ರದ್ದು. ಅದಕ್ಕೆ ಯಾಕೆ ಕ್ವಾಲಿಫೈಡ್ ಇದ್ದವ್ರಿಗಿಲ್ಲ, ಮೆಟ್ರಿಕ್ ಇದ್ದವ್ರಿಗೆ ಕ್ರಿಟಿಕಲ್ ಕೊಡ್ತಾರಲ್ಲ, ಮೆಡಿಕಲ್ ಇದ್ದವ್ರಿಗೆ ಅದೇ ಕೊಡ್ತಾರೆ. ಅದು ಏನು ಹೇಳಿದ್ರು, ನಮ್ಮ ಫಸ್ಟ್ 93 ಜನ ಬಂದಿರೋದಾಗ 13 ಜನ ತೊಗೋಬೇಕಾದ್ರೆ ಅವರು. ಅದ್ರಾಗ ನಾನು ನೋಡಿದರು, ಸರ್ವೋದಯ ಯಾರು ಅಂತ ಹೇಳಿದರು. ನಾನು ಅಂತ ಹೇಳಿದೆ, ನಿಮಗೆ ಹ್ಯಾಂಡ್ ರೈಟಿಂಗ್ ಚಲೋ ಆಗ್ತಾವೆ, ಯಾಕೆ ನೀವು ಕಲಿಬಾರ್ದು, ಶಾಲೆ ಕಲಿತೀರಿ? ಇಲ್ಲ ರೀ, ನಮ್ಮ ಪರಿಸ್ಥಿತಿ ಹೆಂಗದ, ನಾವು ಮತ್ತು ಹೇಗೆ ನನ್ನ ಜೀವನ ನಡೆಸ್ತೀರಿ ಅಂತೇಳಿ ಇದಕ್ಕೆ ಸಂಗತಿ ಹೇಳಿದೆ. ಮನೆ ಬಾಡಿಗೆ ಅದ ಇದನ್ನು ಹಾಕ್ಕೊಡ್ತಾರೆ ಅಂತೇಳಿ. ಕಡೆಗೆ ಅವ್ರು ಏನು ಮಾಡಿದರು, ಎಲ್ಲ ನಾವು ನಿಮಗೆ ಕಲಿಬೇಕಂತಿದ್ರೆ ಎಲ್ಲರೂ ಹಾಕ್ತೀವಿ ಹಳ್ಳಿಗಳಿಗೆ. ಆವಾಗ ಏನು ಮಾಡ್ತೀರಿ? ಇಲ್ಲರಿ, ನಮಗೆ ನೌಕರಿ ಬೇಕಾಗಿದೆ, ನಮ್ಮ ಮನೆಯೊಳಗೆ 5 ಜನ ಅದೀವಿ ಅಂತ ಹೇಳಿದೆ. ಆಯಿತು, ಮತ್ತು ನಾ ಅಲ್ಲಿ ಬೇರೆ ಕಡೆ ಹಾಕಿದ್ರೆ ನಡೀತದೆ, ಎಲ್ಲರೂ ಹಾಕಿರಿ ಅಂತ ಹೇಳಿದೆ. ಬಂದುಬಿಟ್ಟೆ. ಮತ್ತು ಮುಂದೆ ಆರ್ಡರ್ ಕಂಪ್ನಿ ಬಂದುಬಿಡ್ತು. ನಮ್ಮ ಗುರುಗಳಿಗೆ ಹೇಳಿದೆ. ನಮ್ಮ ಗುರುಗಳಿಗೆ ಹೇಳಿ ನಂತರ ವಾಪಸ್ ಬಂದೆ. ಅಲ್ಲೇ ಅದಕ್ಕೆ ಹೋಗಂತ ಹೇಳಿದ್ರು ನಮ್ಮ ಗುರುಗಳು. ಆಶೀರ್ವಾದ ತೊಗೊಂಡು ಬಂದೆ. ಮೊದಲನೇ ಸಂಬಳ 160 ರೂಪಾಯಿ ಬಂತು ನಮಗೆ, 120 ರೂಪಾಯಿ. ಸೊ ನೀವು ನಿಮ್ಮ ಮಾವ ಸೋದರ ಮಾವನೇ ನಿಮ್ಮ ಗುರು ಆದರು. ಆಮೇಲೆ ನೀವು ಹುಬ್ಳಿಯಿಂದ ಹೊಸಪೇಟೆಗೆ ಬಂದ್ರಿ, ಆಮೇಲೆ ಮತ್ತೆ ಹುಬ್ಳಿಗೆ ಬಂದ್ರಿ, ನಿಮಗೆ ನೌಕರಿ ಕೂಡ ಸಿಕ್ತು. ಬಟ್ ಈ ಮಧ್ಯದಲ್ಲಿ ನಿಮ್ಮ ಒಂದು ಪಾರಮಾರ್ಥಿಕ ಒಂದು ಪ್ರಯಾಣ ಇದೆಯಲ್ಲ ನೋಡ್ರಿ, ಅದ್ರದ್ದು ಹೆಂಗೆ? ಅದು
ಅದ್ರ ಜೊತೆಗೇ ಬಂತು ರೀ. ಅದ್ರ ಜೊತೆಗೆ ಇಷ್ಟೆಲ್ಲ ಆದವಲ್ಲ ಕಾರ್ಯಕ್ರಮ, ನೌಕರಿ ಸಿಕ್ತೆಲ್ಲ ಸಿಕ್ತು. ಈ ಮನುಷ್ಯನ ಕಡೆನೇ ಅವ್ರ ಬಗ್ಗೆ ಭಯ ಭಕ್ತಿ ಹುಟ್ಟು ನನಗೆ. ಯಾರ ಬಗ್ಗೆ? ನಮ್ಮ ಗುರುಗಳ ಬಗ್ಗೆ. ಓಕೆ. ಮೊದಲು ಇದ್ದಿಲ್ಲ. ನಿಮ್ಮ ಸೋದರ ನಾವು ಗುರುಗಳಂತ ಸಂಬೋಧನೆ ಮಾಡ್ತೀನಿ. ನಮ್ಮ ತಾಯಿಯವರು 2 ವರ್ಷದ ಮುಂಚಿತವಾಗಿ ತೊಗೊಂಡಿದ್ರು ಅವ್ರ ಹತ್ರ ದೀಕ್ಷೆ ತೊಗೊಂಡ್ರೆ ಅವರು ತಮ್ಮ ಡೈರಿ ಒಳಗೆ ಬರೆದಿದ್ರು, ಅಚ್ಯುತನೇ ಕೃಷ್ಣನೇನೋ ಕಣ್ಣೋದು ಕಾಣದ ಮನುಜರೇ ಮೋಸ ಹೋಗಿದಿರಿ ಅಂತ ಬರೆದಿದ್ರು. ಅವ್ರು ಏನು ಬರೆದಿದ್ರು? ಅಚ್ಯುತ ಅಂದರೆ ಅವ್ರ ಗುರುಗಳು. ಅಚ್ಯುತನೇ ಕೃಷ್ಣನೇನೋ ಕಣ್ಣು ಕಾಣದ ಮನುಜರೇ ನೀವು ಮೋಸ ಹೋಗಿದಿರಿ ಅಂತ ಬರೆದಿದ್ರು. ಅದು ನನಗೆ ನಮ್ಮ ತಾಯಿ ಬಂದು ನಾನು ಲೇವಡಿ ಮಾಡ್ಲಿಕ್ಕೆ ಹತ್ತಿದ್ದೆ. ಅವ್ರ ಕಣ್ಣಿಗೆ ಅಷ್ಟು ವಯಸ್ಸಾಗ್ಯದಲ್ಲ, ಅವರು ವೃದ್ಧಾಪ್ಯದ ಅವ್ರು ನಮ್ಮ ಗುರುಗಳಿಗೆ ಅವ ಕೃಷ್ಣ ಇದ್ದವನು ಎಲ್ಲೋ ಮಥುರಾ ಒಳಗೆ, ಗೋಕುಲ ಒಳಗೆ, ಬೃಂದಾವನ ಒಳಗೆ ಇರ್ತಾನೆ, ದ್ವಾರಕಾ ಒಳಗೆ ಇರ್ತಾನೆ. ಅವರು ದಾಡಿ ಎಲ್ಲ ಬಿಟ್ಟಾರೆಲ್ಲ ಇರ್ತಾರೆ ಅವ್ರ ಗುರುಗಳಂತ. ಇದಂಥ ಇದು ವಿಚಿತ್ರತನ ಅಂತಂತ ನಾನು ಕೃಷ್ಣ ಅಂದರೆ ಹಂಗಿರ್ಬೇಕು ಅಂತ ತಿಳ್ಕೊಂಡಿದ್ದೆ. ನಮ್ಮ ಕಲ್ಪನೆ ಯಾವ ಥರ? ಅವನು ಈ ಫೋಟೋಗಳು ನೋಡಿವಲ್ಲ, ಹೌದು, ಹಂಗಿರ್ಬೇಕಂತ ಅಂದ್ಕೊಂಡಿದ್ವಿ. ಹಂಗಿರ್ಬೇಕು ಅಂತ. ಹೌದು. ಇವ್ರು ನೋಡಿದರೆ ಅವ ಪೂರ ದಾಡಿ ಬಿಟ್ಟರೆ ಎಲ್ಲ ಇಟ್ಟರೆ ಗುರುಗಳು, ಅವ್ರ ಗುರುಗಳ ಕೃಷ್ಣ ಅಂತ ಅಂತಾರಲ್ಲ. ಓಕೆ. ಅಂತಾರ ಆಗಲೇ ಉಳಿ ಮಾಡ್ತಿದ್ದೆ ನಾನು. ಕಡೆಗೆ ನಂತರ ಗೊತ್ತಾಯ್ತು. ಆಗ ಆದರೂ ನಮ್ಮ ತಾಯಿಯವ್ರು ಮಾಡ್ತಿದ್ರಲ್ಲ, ಇದು ಏನೋ ಇರಬೇಕು ಇವರಲ್ಲಿ, ಈ ನೌಕರಿ ಇವರೆಲ್ಲ ಸಿಗ್ತಲ್ಲ, ಅದು ನೋಡು ನಂತರ ಒಂದು ನನಗೂ ದೀಕ್ಷೆ ಕೊಡ್ರಿ ಅಂತ ಹೇಳಿದವ್ರಿಗೆ. ನಾನು ಹೇಳಿದವ್ರಿಗೆ, ಅಲ್ರಿ ನಾನು ಹಿಮಾಚಲಕ್ಕೆ ಹೋಗ್ಬೇಕಂತ ಮಾಡೀನಿ ಅಂತ ಹೇಳಿದೆ. ಯಾಕಪ್ಪ? ದೇವ್ರನ್ನ ಕಾಣಬೇಕಾಗ್ಯದ. ಉತ್ಸಾಹ ನೀನು ಹಿಮಾಚಲ ನಿನ್ನ ಕಡೆ ಬರೋದು ಬೇಡೇನು? ಅಷ್ಟು ಸಾಕ್ರಿ ಹೆಂಗದ, ನಿಮ್ಮ ದೇವ್ರ ಬಂದಂಗೆ ಆತಲ್ಲ, ಮತ್ತೆ ಹಿಮಾಚಲ ಬರ್ತಂತ. ಈಗ ಕೊಟ್ಬಿಟ್ರಿ ದೀಕ್ಷಾ ಅಂತ ಹೇಳಿದೆ. ಅವತ್ತೇ ತೊಗೊಂಡು ಬಂದುಬಿಟ್ಟೆ. ಆಮೇಲೆ ಕ್ರಮೇಣ ಮಾಡ್ಲಿಕ್ಕೆ ಶುರು ಮಾಡಿದೆ. ಈಗ ನಾವು ಈ ನೌಕರಿಗೆ ಹೋಗಬೇಕು, ಅದು ಮಾಡಬೇಕಲ್ಲ. ಮುಂಜಾನೆ 3:30 ಗಂಟೆಗೆ ಕರೆಕ್ಟಾಗಿ ಹೇಳೋದು 5:30ವರೆಗೆ 2 ತಾಸು ಬರೋಬ್ಬರಿ ಪ್ರಾಯಾಮದ ಒಂದು ವಿಧಿ ಅದ ಯೋಗದಂದ್ರೆ. ಅದು ಕೊಟ್ಟಿರಲ್ಲಂದ್ರೆ ಅದನ್ನು ಮಾಡ್ಲಿಕ್ಕೆ. ಓಕೆ. ಆಮೇಲೆ ಕಾಲೇಜ್ಗಲ್ಲಿ ಅಂತ ಹೇಳಿದ್ರು, ಕಾಲೇಜಿಗೆ ಹೆಸರು ಅಂತ ಹೇಳಿದ್ರು. ಏನು ಹೆಸರು ಹಚ್ಚೋದು, ಎಲ್ಲಿಂದ ಬರ್ತದ ಮತ್ತಂತ ತಿಳ್ಕೊಂಡು ನಾನು ಸಾಧ್ಯ ಇಲ್ಲ ಅಂತ ಹೇಳಿದೆ. ಅಷ್ಟೊತ್ತಿಗೆ ಇಲ್ಲಿ ಮಾರ್ನಿಂಗ್ ಕಾಲೇಜು ಸ್ಟಾರ್ಟ್ ಆಗಿಬಿಟ್ಟಿದ್ದು ಧಾರವಾಡನಾಗ, JSSನಾಗ. ಮಾರ್ನಿಂಗ್ ಕಾಲೇಜಿಗೆ ಹೋದೆ. ಅವಾಗ ಗ್ರ್ಯಾಜುಯೇಷನ್ ಅಲ್ಲಿ ಮುಗಿಸಿದೆ ಇಲ್ಲಿ. ಎಲ್ಲ ಹಿಂಗೆ ಮಾಡಿ ಮಾಡ್ಕೊತ ಬಂದೆ. ಕೊನೆಗೆ ಸುಮಾರು ಒಂದು 25 ವರ್ಷ ಆದ ನಂತರ ಹೋಟೆಲ್ನೊಳಗೆ ಏನು ತಿಂತಿದ್ದಿಲ್ಲ ನಾನು. ಹೋಟೆಲ್ನೊಳಗೆ ನೀರು ತಿಂತಿದ್ದಿಲ್ಲ, ಹೊರಗೆ ನೀರು ಕುಡಿತಿದ್ದಿಲ್ಲ ನಾನು. ಅದಕ್ಕೆ ಎಲ್ಲ ಆಫೀಸ್ನೊಳಗೆ ಸಂತ ಮಹಾರಾಜ್ ಅಂತಿದ್ರು. ಏನು ಅನ್ಲಿಮಿಟ್ ನಾನು ಮಾಡ್ತಿದ್ದಿಲ್ಲ. ಕ್ರಮೇಣ ಹಾಗೆ ಆಗ್ತಾ ಏನಾಯ್ತು, ಒಮ್ಮೆ ನಮ್ಗೆ ಅನುಭವ ಬರಬೇಕಲ್ಲ. ಅವರಲ್ಲಿ ಯಾಕೆ ಇದು ಆಗಿರುತ್ತೆ ಅಂತಂದ್ರೆ, ಧಾರವಾಡಕ್ಕೆ ನೌಕರಿ ಮಾಡ್ತಿದ್ದೆ. ಕ್ರಮೇಣ ಮಾಡ್ತಾ ನಮಗೆ ಏನು ತಿಳಿತು ಅಂತಂದ್ರೆ, ಈ ಜಗತ್ತಿನೊಳಗೆ ದೇವರು ಎಲ್ಲದಾನಂತ ಗೊತ್ತಾಗಬೇಕಲ್ಲ. ಅದು ಬರಬೇಕಾದ್ರೆ ಇನ್ನೂ ಹಂಗೆ ಕಾಲಮಾನ ಹೋಗ್ಕೋತಿರ್ತಾವೆ. ಹಂಗೆ ಇನ್ನು 20-25 ವರ್ಷ ಹೋದು. ನನಗೆ ಅವನ ಭಕ್ತಿಯಿಂದ ಮಾಡ್ತಿದ್ದೆ, ಶ್ರದ್ಧೆಯಿಂದ. ಅವ್ರ ಹತ್ರ ಹೋದ್ಮ್ಯಾಗ ನನಗೆ ಏನಾಕಿತ್ತು ಅಂತ ಹೇಳಿದ್ರೆ, ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರೆ ನಮಗೆ ರೋಮಾಂಚನ ಹಾಕಿತ್ತು. ನನ್ನ ಅಸ್ತಿತ್ವ ಕಳ್ಕೊಂಡ್ಬಿಡ್ತಿದ್ದೆ. ನಮ್ಮ ಗುರುಗಳೇ ಹೋಗ್ಬಿಡ್ತಿದ್ವಿ. ನಮ್ಮ ಗುರುಗಳೇ ಮಾವ ಅಂತೇಳಿ ಹೋಗ್ಬಿಡ್ತಿದ್ವಲ್ಲ ಗುರುಗಳು ಅಂತೇಳಿ. ಆಮೇಲೆ ಅವ್ರು ಕೂತಾಗ ನಮಗೆ ಅವ್ರು ಕೂತಿದ್ರು ಕೆಳಗೆ ನಾವು ಕೂತಾಗ ನಮಗೆ ಒಂದು ಥರದ ರೋಮಾಂಚನ ಅನಿಸೋದು, ಆಗೋದು. ಈಗ ಏನು ಬೇಕಾಗಿತ್ತು ನನಗೆ? ಮತ್ತು ಜಗತ್ತಿನಾಗ ನನಗೆ ಏನು ಬೇಕಾಗಿದೆ? ಈಗ ಸಾಕು, ಏನು ಸಿಕ್ಬಿಟ್ಟ ಮಹಾತ್ಮ ಅಂತ ಹೀಗೆ ಅನಿಸುತ್ತೆ ನನಗೆ. ಹಾಗಂತೆ ಕ್ರಮೇಣ ಆಗಾಗ ಬಂದರೆ ತಗಡಿಕರು ಹೋಗೋ ಟೈಮ್ ಬಂತು. ಒಮ್ಮೆ ಯಾರು ನಮ್ಮ ಗುರುಗಳು ಒಂದು ಅಂದರೆ ಒಮ್ಮೆ ಜಡ್ ಬಂದಿತ್ತು ಅವ್ರಿಗೆ. ಜಡ್ ಬಂದಾಗ ನಾನೇನು ಮಾಡಿದೆ, ಅಲ್ಲಿ ಅವ್ರು ನೋಡಿದಿಲ್ಲ, ಅಲ್ಲಿ ಅವ್ರ ಕಡೆ ಕುಳಿತಿದ್ದೆ. ಅಷ್ಟೇ ಮಾಡ್ತಿದ್ರು. ಮಹಾತ್ಮ ನೀನು ಬೆಟ್ಟದಂಗಿದ್ದಿ, ನೀವು ಹೋದ್ರಂದ್ರೆ ಆ ಕ್ಷಣ ನಾನು ಹೋಗ್ಬಿಡ್ತೀನಿ. ಅವರು ಹೇಳಿದರು, ಅವ್ರಿಗೆ ಅಂದರೆ ನನ್ನ ಮನಸ್ಸಿನಾಗ ಅಂದ್ಕೊಂಡೆ, ಮಹಾತ್ಮ ನೀವು ಹೋದರೆ ನನ್ನ ಪರಿಸ್ಥಿತಿ ಕೆಳಗೆ ಬಿದ್ದುಬಿಡ್ತೀನಿ ಅಂತ ಹೇಳಿ. ಅವತ್ತೇ ಮರುದಿವಸ ನನಗೆ ಒಂದು ಕನಸು ಬಿತ್ತು. ಮಾರ್ನಿಂಗ್ ಮುಂಜಾನೆ 4 ಗಂಟೆ ಸುಮಾರು. ಏನಂದ್ರೆ ಕನಸಿನೊಳಗೆ ನಮ್ಮ ಗುರುಗಳು ಹೋಗ್ಯಾರ. ಅವ್ರ ಹತ್ರ ಅಲ್ಲಿ ಕೆಳಗೆ ಜನ ಎಲ್ಲ ಕುಡಿಯಾರ. ನಮ್ಮ ಮಿಸ್ಸಸ್ ಅಳ್ಕೋತ ಕೂತಾಳಲ್ಲಿ, ನನ್ನ ಹೆಂಡ್ತಿ ಅನ್ಕೊಳ್ತಾಳ. ಯಾಕೆ ಸರ್ತಿ ಯಾಕೆ ಅಳ್ಲಿಕತ್ತಿ ಅಂತ ಕೇಳಿದೆ.
ದಾದಾ ಹೋದ ಮಾರು ಹೋದ್ರೆ ಅಷ್ಟೊಂದು ನಾನು ಮೂರ್ಛೆ ಬಂದು ಕೆಳಗೆ ಬಿದ್ದುಬಿಟ್ಟೆ. ಪ್ರಜ್ಞೆ ಹೊರಟು ಹೋಗುತ್ತಂದ್ರು. ನಂತರ ಪ್ರಜ್ಞೆ ಬಂತು, ಎದ್ದ ತಕ್ಷಣ ನೋಡ್ತೀನಿ, ಹೌದಿ ಯಾಕೆ ಅಳಿಕತ್ತೀನಿ ಅಂತ. ಅಳಿಕತ್ತ ಎಲ್ಲ ಜನ ಅದಾರೆ. ಯಾಕೆ ಅಳಿಕತ್ತೀನಿ ದಾದಾ? ಅಲ್ಲೇ ನೋಡ್ತೀವಿ, ಇಲ್ಲಿ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಹೌದು ಎಲ್ಲ ಕಡೆ ಅದ ನೋಡು, ಕಾಣವಲ್ಲ ನಿಂಗೆ, ಕಾಣವಲ್ರಿ ನಿಂಗೆ, ನೋಡು ಇಲ್ಲದಾರ ನೋಡು, ಎಲ್ಲ ಕಡೆ ಅದಾರ ನೋಡು. ಹಿಂಗಾಗ್ಬಿಡ್ತು. ನೀವು ಹೇಳಿದ್ದು ನಿಮ್ಮ ಮೇಡಮ್ಗೆ? ಕನಸು ಮುಗಿದ ಮೇಲೆ ಇದು ಕನಸು ಯಾವ್ದ್ರೀಗ ಇದು ನೀವು ಹೇಳ್ತಾ ಇರೋದು ಈಗ? ಕನಸು ಯೋಗ ನಿದ್ರೆ ಅಂತಾರೆ. ಇದು ಓಕೆ ಓಕೆ. ಇದು ಅರನಿದ್ದೆ. ಅದು ನಿದ್ದೆ ಒಳಗಲ್ಲ, ಗಾಢ ನಿದ್ದೆ ಒಳಗಲ್ಲ, ಪ್ರಜ್ಞಾವಸ್ಥೆ ಒಳಗೆ, ಸ್ಥಿತಪ್ರಜ್ಞಾವಸ್ಥೆ ಒಳಗೆ. ಇದು ಏನು ಕಟ್ಕತೆ ಎಲ್ಲ ಏನಲ್ಲ, ಅದು ಹಾಗೆ ಮಾಡ್ಬೇಕಲ್ಲ. ಕನಸಿದ್ರೆ ಇನ್ನೂ ಆಭಾಸ ಅನಿಸ್ತದೆ ಮನುಷ್ಯಾಗೆ. ಹಾಗೆ ಅನ್ನಿಸ್ತು. ಕನಸು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಹಂಗೆ ಅನಿಸ್ಬಿಡ್ತೀನಿ ಅವಾಗ ಯೋಗ ನಿದ್ರೆ ಒಳಗೆ. ಆವಾಗ ಅವರು ಈ ಹುಚ್ಚಿಗೆ ಸಿಡಿದನ್ನು ಯಾಕೆ ಹೀಗ್ಯಾಕೆ ಮಾಡ್ಲಿಕ್ಕತ್ತೀರಿ ಅಂತ ಕೇಳಿದ್ರು. ಇಲ್ಲ ನಾನು ಪ್ರಜ್ಞಾವಸ್ಥೆ ಹೋಗಿದ್ದೀನಿ, ಅವೆಲ್ಲ ನಾನು ನೋಡಿಲ್ಲ ಅಂತ ಹೇಳಿದೆ. ಸಟ್ನೆ ಹೆಸರಾಗ್ಬಿಡ್ತು. ಅದು ಚಿರಸ್ಥಾಯಿಯಾಗಿ ಹಾಗೆ ಉಳಿದ್ಬಿಡ್ತು. ಓಕೆ. ಇದುವರೆಗೂ ಈ ಕ್ಷಣವನ್ನು ಅಷ್ಟೇ ಎಲ್ಲ ಇದ್ದದಲ್ಲಿ ಎಲ್ಲ ಕಡೆ ಕಂಡುಬಿಟ್ರಲ್ಲ. ಆಮೇಲೆ ನಾನು ಆರ್ಟಿಕಲ್ಸ್ ಬರೀತಿದ್ದೆ ಸಾಕಷ್ಟು, ಎಲ್ಲ ಮ್ಯಾಗ್ಝಿನ್ಸ್ನೊಳಗೆ ಅಲ್ಲಿ 6 ವೈರಿಗಳನಿಗೆ ಅರಿವು ತಾನಾದೊಡೆ 6 ವೈರಿಗಳನಿಗೆ ಅರಿವು ತಾನಾದೊಡೆ ನರಹರಿ ಇರುತ್ತಲೂ ಸಕಲ ಚರಾಚರದೊಳಗೆ ಅಂತ ಬರೆದೆ. ಓಕೆ. ನಾನು ಯಾರೆಂದು ನಾನು ನಿಂತಾಗ ನಾನೆಲ್ಲದಾಗಿದ್ದೆ ಅಂತ ಬರೆದೆ. ನಮ್ಮ ಅಸ್ತಿತ್ವ ಹೋಗ್ಬಿಡ್ತಲ್ಲೇ. ನಾನು ಯಾರಂದ್ರೆ ನಾನು ನಿಂತಾಗ ನಾನು ಅಸ್ತಿತ್ವ. ಈಗ ಕಣ್ಮೆ ಢೂಂಢಾ ತುಜ್ಕೋ ತೇರಾ ಪತಾ ನಹಿ, ಜಬ್ ತೇರಾ ಪತಾ ಚಲಾ ತೋ ಮೇರಾ ಪತಾ ನಹಿ ಅಂತ ಹೇಳೋದು. ಹೀಗೆ ರೀ. ಹಾಗಾಗ್ಬಿಡ್ತು ನನಗೆ. ಮತ್ತು ಇನ್ನೇನು ಬೇಕು ಮುಂದೆ ಅದೆಲ್ಲ ಹಾಕೋತ ಬಂತು, ಕಣ್ಣು ಬಂತು. ಕೊನೆಗೆ ಅವರು ಇದು ಮಾಡುವಾಗ ನಿಮ್ಗೆ ಇನ್ನೊಂದು ಘಟನೆ ಹೇಳಬೇಕಂದ್ರೆ ನಮ್ಮ ಗುರುಗಳ ಬಗ್ಗೆ. ಈಗ ಎಲ್ಲ ಕಡೆ ಇರೋಕೆ ಆಯಿತು. ಆಮೇಲೆ ಎಷ್ಟೋ ದಿವಸ ಆದ್ಮೇಲೆ ಅವರು ಹೋಗೋಕ್ಕೆಲ್ಲ ಸನ್ನಿಹಿತ ಆಯ್ತು. ಓಕೆ. ಆವಾಗ ಸಡನ್ಲಿ ನಮಗೆ ಗೊತ್ತಿಲ್ಲ, ಒಂದು ಮನೆಯೊಳಗಿದ್ದೀವಿ ನಾವು ಬಾಡಿಗೆ. ಆ ಮನೆಯೊಳಗಿದ್ದಾಗ 2-3 ಹುಡುಗ ಮಕ್ಕಳಿದ್ದು ಸಣ್ಣ. ರಾತ್ರಿ 11:30 ಗಂಟೆ. ಅವರು 12:20 ಹೋಗ್ಯಾರ ದೇವಟ್ರು. ಸಡನ್ಲಿ ನಾ 11:20 ಎಚ್ಚರಾಗ್ಬಿಡ್ತು ನನಗೆ. ಅವಾಗ ಮೊಬೈಲ್ ಇದ್ದಿಲ್ಲ, ಇವು ಯಾವ ಫೋನ್ ಇದ್ದಿಲ್ಲ, ಏನೂ ಇದ್ದಿಲ್ಲ. ಸಡ್ನ್ ಎಚ್ಚರ ಟೆಲಿಪತಿ ಬಂದಾಗ ದೂರ ಮನಸ್ಪರ್ಶ ಏನೂ ಹಿಡಿದಿಲ್ಲ. ನಾವು ಇಲ್ಲಿಂದ ಮಾತಾಡೋದು ಡೈರೆಕ್ಟಾಗಿ. ಓಕೆ. ಸುರೇಂದ್ರ, ನಾನು ಶರೀರ ಬಿಡ್ತೀನಪ್ಪ, ನಿನಗೇನು ಬೇಕಂದ್ರೆ ಎಲ್ಲ ಆಗಿದಲ್ಲ, ಏನಿಲ್ಲ ಬಾಕಿ ಅದ ನೀನು ಕೇಳೋದು ಹೇಳಿದ್ರು. ಓಕೆ. ಏನಿಲ್ಲ ರೀ ಎಲ್ಲ ಕೊಟ್ಟಿಲ್ಲಿದ್ರು ಅವಾಗ ಅಲ್ಲಿ ಹಾಸ್ಪಿಟಲ್ ಒಳಗೆ. ಓಕೆ. 150 ಕಿಲೋಮೀಟರ್ ದೂರ ಇದ್ದರು ಅಲ್ಲಿಂದ. ಏನಾರ ಬಾಕಿ ಅದೇನಪ್ಪ ಅಂದ. ಇಲ್ಲರಿ ಆತು, ನೀವು ಎಲ್ಲ ಕೊಟ್ಟಿರಿ, ನನಗೆ ಏನೂ ಬೇಕಾಗಿಲ್ಲ. ಎಲ್ಲ ಮತ್ತೇನೋ ಮಾತಾಡಿದರು. ನೋಡಪ್ಪ, ಇಷ್ಟು ಮಾಡ್ಕೊಂಡು ನೀವು ಇಬ್ಬರು ಆದರ್ಶ ಆಗಿ ನೀವು ಮುಂದೆ ಬೇರೆದ್ರಿಗೂ ಇದು ಮಾಡಿ ಹೋಗಬೇಕು ಅಂತ ಅಷ್ಟೆಲ್ಲ ಹೇಳಿದ್ರು ನಂಗೆ. ಅಷ್ಟು ಹೇಳಿ ಆಕೆಗೆ ಒಬ್ಬ ಸ್ವಲ್ಪ ಹೇಳಪ್ಪ, ಜಗಳ ಗಂಟೆ ಮಾಡ್ತಾರೆ ನನಗೆ ಅಗದಿ ಇದರಲ್ಲಿ ಚೇಸಲಿಂದ ಹೇಳ್ತಿದ್ರು ಅವರು. ಅಮ್ಮ ಹೇಳೋಕೆ ಸೌತಿ ಹೇಳು, ನಾನು ಸತ್ತಿದ್ದೆ, ಸೌತಿ ಅಂತಿದ್ದೆ ನಮ್ಮ ಹೆಂಡ್ತಿಗೆ. ಹೇಳು ಮಾವರ ಕರೀತಾರೆ ನೋಡು, ಹೋಗ್ತಾರಂತ ನೋಡೋದು. ಎಲ್ಲಿದೆ ಹೋಗ್ತಾರೆ, ಹೋಗ್ಲಿ ಮಕ್ಕಳ್ರಿ ಅಂತ ಆಕೆ ನಿಂತ್ಕೊಂಡ್ರೊಳಗೆ. ಇಲ್ಲ ಸೀರಿಯಸ್ ಆಗಿ ಹೇಳಾಕತ್ತೀನಿ, ಹೇಳು ಜಾಸ್ತಿ ಅಲ್ಲ ನಾನು ಮಾಡೋಕತ್ತಿದ್ದು ಹೇಳಿದೆ. ಅಯ್ಯೋ ಅನ್ಕೊಂತ ಎದ್ಲಿಕ್ಕೆ 12 ಗಂಟೆಗೆ ಎದ್ಗಳಿಗೆ ಆಕೆಗೆ ಹೋದು. ಆಕೆಗೆ ಟೆಲಿಗ್ರಾಮ್ ಅಕ್ಕಿ ಕೊಟ್ಟಂಗೆ ಆಗ್ಬಿಡ್ತು. ಏನಮ್ಮ ಅವ ಏನಾರ ಕೊಡ್ಬೇಕೇನು ನಿನಗೆ, ಮತ್ತೇನಾರು ಬೇಕು ಅಂತ ಹೇಳಿದೆ. ಎಕ್ದಮ್ ಸಡನ್ಲಿಕ್ಕೆ ಹೇಳಿದ್ರು. ಎಲ್ಲ ಕೊಟ್ಟಿಲ್ಲಪ್ಪ, ಮತ್ತೇನು ಕೊಡ್ತೀವಿ, ಹೋಗ್ನಿ ಈಗ ಪರವಾಗಿಲ್ಲ ಹೋಗ್ನಿ ಹೇಳ್ಬಿಟ್ಲು. ಹೌದಾ? ಅವ್ರಿಗೂ ಅದು ಅನುಭವ ಆಯ್ತು? ಹೌದು, ಸಂಪೂರ್ಣ ಅನುಭವ. ಎದುರುಗಡೆ ಕಾಣಿಸ್ತಾ ಇಲ್ಲ? ಹೌದು, ಎದುರಿಗೆ ಕಾಣಿಸ್ತಾ ಇಲ್ಲ ಅನುಭವತ್ತು. ದೂರ ಮನಸ್ಪರ್ಶ ಅಲ್ಲಿಂದ ಇದ್ದಂಗೆ ಅನಿಸ್ಬಿಡ್ತದೆ. ಅವರು ಯೋಗ ಮಾಡಿದ್ರಲ್ಲ ಹೇಳಿದರು. ಅವ್ರಿಗೆ ಭಾಳ ಅಷ್ಟಾದ ತಕ್ಷಣ ನಾವು ಇದು ಹೋತಲ್ಲ, ಟೆಲಿಪತಿ ಹೋತಲ್ಲ, ನಾವು ಮತ್ತು ವಾಸ್ತವ ಜಗತ್ತಿಗೆ ಇದ್ವಿ. ನಾನು ಸೌತಿ ಇದು ಕರೆನೋ ಅಥವಾ ಸುಳ್ಳು ಏನು ಮಾಡೋದು ಈಗ ಆ ಕೇಳ್ತಾ. ಅಲ್ಲರಿ ಈಗ ನಾವು ಇಷ್ಟೊತ್ತನ ಹಿಡಿದೇವೆ ಮಾತಾಡೋದಿಲ್ಲ,
ಅದು ಖರೇನೋ ಸುಳ್ಳು ಹೆಂಗೆ ಗೊತ್ತಾಗಬೇಕು? ಇಲ್ಲಂದ್ರೆ ನಮ್ಮ ಹುಡುಗರಿಗೆ ಸಂಗಣ್ಣವ್ರು ಅಂತ ನಮ್ಮ ಮನೆ ಎದುರಿಗಿದ್ರು. ಹುಡುಗರಿಗೆ 2 ಕೊಟ್ಟು ಅಲ್ಲಿ ಕೊಟ್ಟು ಅವ್ರಿಗೆ ಸಂಬಳಸ್ತಾರೆ ಅಂಥೇಳಿ ಚಾವಿ ಕೊಟ್ಟು ಹೋಗೋಣ ಮುಂಜಾನೆ 6 ಗಂಟೆಗೆ ಅಂತ ಹೇಳಿದೆ. ಹೇಗೆ ರೀ ಇನ್ನು ಇದು ಏನು ಖರೆ ಅಂತೀವಿ ಹೆಂಗೆ ನೋಡು ನನಗೆ ಮತ್ತೆ ಹೇಳ್ತು. ಈಗ 4:30 ಗಂಟೆಗೆ ಟೆಲಿಗ್ರಾಮ್ ಬರ್ತದೆ, ಫೋನ್ ಇದಿಲ್ಲ, ಟೆಲಿಗ್ರಾಮ್ ಬರ್ತದೆ. ಬಂದ ತಕ್ಷಣ ಅವ್ರಿಗೆ ಹೇಳಿ ಹೋಗ್ಬಿಟ್ಟು 6 ಗಂಟೆಗೆ ಹುಬ್ಳಿಂದ ಬಸ್ ಅದ ಅಂತ ಹೇಳಿದೆ. 4:30 ಗಂಟೆ ಕರೆಕ್ಟಾಗಿ ಸ್ವಲ್ಪ ನಿದ್ದೆ 6 ನಿದ್ದೆ ಆಯ್ತು ನಮ್ಮದು. 4:30 ಗಂಟೆ ಕರೆಕ್ಟಾಗಿ ಬಾಗಿಲ ಬಡಿದ್ರು, ಬೆಲ್ಲಿದ್ದಿಲ್ಲ, ಬಾಗಿಲ ಬಡಿದ್ರು. ಅವತ್ತು ಹೋದ್ರೆ ನನಗೆ ಗೊತ್ತಾಯಿತು ಪೋಸ್ಟ್ಮೋನ್ ಅಂತೇಳಿ. ತೆಗೆದ ತಕ್ಷಣ ಪೋಸ್ಟ್ಮೋನ್ ಇದ್ದ. ನಮಗೆ ಒಂದು ಸಮನ ಕಣ್ಣೊಳಗೆ ನೀರು ಬರಲಿಕ್ಕೆ ದುಃಖ ಆಗಿಲ್ಲ, ಸಂತೋಷದ ಅತಿರೇಕ ಪರಮಾವಧಿಯಾಗಿ ಪ್ರಾಕ್ಟಿಕಲ್ ಲೈಫ್ನೊಳಗೆ 4:00 ಗಂಟೆ ಡನ್ ಅಂತ ಗಡಿಯಾರ ಹೊರಸ್ತು ವಾಲ್ ಕ್ಲಾಕ್ ಗ್ಯಾರಂಟಿ ಆಗಿಬಿಡ್ತಲ್ಲ. ಅವ್ರಿಗೆ ಹೇಳಿ ಹೋಗಿವಿ. ಆಮೇಲೆ ಇಷ್ಟೊಂದು ವಿಚಿತ್ರ ಅದ, ವಿಚಿತ್ರ ಅಲ್ಲ, ಅಲೌಕಿಕ ಅನುಭವ ಇರ್ತವೆ. ಇದು ಆವಾಗಲೂ ಇತ್ತು ಪುರಾತನ ಕಾಲನಾಗ, ಈಗೂ ಅದ, ಮುಂದೂ ಇರ್ತದೆ ಅಂತಂದು ನನಗೆ ಅನ್ನಿಸ್ತು. ಅದೇ ಶಕ್ತಿನ ಅದ, ಅದೇ ಶಕ್ತಿನೇ ಇಲ್ಲಿ ಮಾಡೋದು. ಯಾರು ಈ ಜಗತ್ತಿನೊಳಗೆ ಆತ್ಮನ ವ್ಯವಹಾರ ಮಾಡೋರು ಯಾರೂ ಇದು ಮಾಡೋದಿಲ್ಲ. ಈಗ ಬೆಲೆ ಕೊಡೋದಿಲ್ಲ ರೀ. ಈ ಜೀವಾತ್ಮನಿಗೆ ಬೆಲೆ ಏನದ? ಇಷ್ಟೇ ಕಂಡ್ಕೊಳ್ಳೋಕೆ ಬಂದಿರ್ತೀವಿ, ಕಂಡ್ಕೊಂಡು ಹೋಗೋದು. ಮತ್ತು ಮಣ್ಣು ಹೇಳ್ತಾರಲ್ಲ, ಕ್ಯಾಲೇಕ ಬಂದೆ ಕ್ಯಾಲೇಕೆ ಜಾಯಿಗ 2 ದಿನಕ್ಕೆ ಜಿಂದಗಿ ಹೇ 2 ದಿನಕ ಮೇಲ ಅಂತಂದು ಹೇಳ್ತಾರೆ. 3 ದಿವಸ ಜಾತ್ರೆ ಇದು, 3 ದಿನದ ಸಂತಿ ಆತ್ಮನ ಕಾಣದ ನೀಕೊಂತಿ ಅಂತ ಹೇಳ್ತಾರೆ. ಅಷ್ಟೇ ರೀ ತಿಳ್ಕೊಳಕ್ಕೆ ಬಂದಿವಿ. ಇಷ್ಟೆಲ್ಲ ಆತ್ಮ ಅಂತ ಅನುಭವ. ಮತ್ತು ಏನು ಮತ್ತೇನಾಗಬೇಕಾಗಿದೆ? ನೌಕರಿ ಅದ, ಎಲ್ಲ ರಿಟೈರ್ ಅದೇ, ಎಲ್ಲ ಪೆನ್ಷನ್ ಬರ್ತದೆ, ಆರಾಮಾಗಿರ್ತದೆ. ಮಕ್ಕಳು ಲಗ್ನ ಆಯ್ತು, ಮಗಳಿದ್ಲು, ಲಗ್ನ ಆಯ್ತು, ಮಗ ಇದ್ದಾನೆ, ಏನು ಮಾಡ್ಕೊಂಡು ಹೋಗ್ತಾನೆ. ಸೊ ಇದು ನಮ್ಮ ಯೋಗಿ ಸುರೇಂದ್ರಾನಂದ ಹಂಸ ಇವ್ರ ಜೊತೆಗೆ ನಾನು ಮಾತಾಡಿದ್ದನ್ನು ನೀವು ಕೇಳಿದ್ರಿ. ಅವರು ತಮ್ಮ ಜರ್ನಿನ ಅದ್ಭುತವಾಗಿ ವಿವರಿಸಿದರು. ಧಾರವಾಡ ಭಾಷೆನಲ್ಲಿ ಮಾತಾಡಿದರು. ಆಮೇಲೆ ಅವರ ಸೋದರ ಮಾವನೇ ಗುರುಗಳಾಗಿದ್ದ ಪರಿಯನ್ನು ಮತ್ತು ಆ ಅಲೌಕಿಕ ಅನುಭವಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರು. ಇದು ಒಂಥರ ಪಾರಮಾರ್ಥಿಕ ಮತ್ತು ಫಿಸಿಕಲ್ ಜರ್ನಿ ಎರಡನ್ನೂ ಹೇಳ್ಕೊಂಡು ಬಂದರು ಅವರು. ಅಂದರೆ ಅವ್ರಿಗೆ ಹೇಗೆ ಗುರುಗಳು ಸಿಕ್ಕರು ಮತ್ತು ಹೇಗೆ ಜ್ಞಾನ ಆಯಿತು, ಹೇಗೆ ಬೆಳಗ್ಗೆ 3 ಗಂಟೆಯಿಂದ ಶುರು ಮಾಡಿ ಅವರು ಅದನ್ನೊಂದು ವಿಧಿಯನ್ನು ಆಚರಿಸ್ತಾಯಿದ್ರು, ಇದೆಲ್ಲವನ್ನು ಕೂಡ ಹೇಳಿದರು. ಇದು ಒಂದಷ್ಟು ಎರಡೂ ಕಂಬೈನ್ ಆಗಿದೆ, ಪಾರಮಾರ್ಥಿಕ ಮತ್ತು ಲೌಕಿಕ ಎರಡೂ ಕೂಡ. ಈಗ ನೆಕ್ಸ್ಟ್ ನಾನು ಕೇವಲ ಪಾರಮಾರ್ಥಿಕದ ಬಗ್ಗೆ ಮಾತಾಡ್ತೀನಿ, ಆತ್ಮಜ್ಞಾನದ ಬಗ್ಗೆ ಮಾತಾಡ್ತೀನಿ. ಬಟ್ ಈವರೆಗೆ ನಮ್ಮ ಜೊತೆಗೆ ಶೇರ್ ಮಾಡಿದಂಥ ಈ ಎಲ್ಲ ವಿಚಾರಗಳಿಗಾಗಿ ಯೋಗಿ ಸುರೇಂದ್ರಾನಂದ ಹಂಸ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.